ಇವತ್ತಿನ ಗೆಚ್ಚಿ ಗಿಲಿಗಿಲಿಯ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಿಮ್ಮೆಲ್ಲರ ಕಣ್ಣಲ್ಲಿ ನೀರು ಬರೆಸುವಂತಹ ಒಂದು ಎಮೋಷನಲ್ ಸ್ಕಿಟ್ ನ ಪ್ರೆಸೆಂಟ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್ ಮಂಜು, ಮಾನಸ, ಅನನ್ಯ, ರೋಹಿತ್, ವಂಶಿಕಾ ಹಾಗೂ ಶಿವು ಆನ್ ಸ್ಟೇಜ್. ನಂಗ್ ಸಾಕಾಯ್ತು, ನಂಗ್ ಸಾಕು. ಪುಟಿ, ಯಾಕೆ ಜೋರ ಕಿರ್ಚ್ಕೊಂಡೆ? ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಇಲ್ಲಮ್ಮ, ಒಳ್ಳೆ ಕನ್ಸೆ ಬಿತ್ತು. ಏನ್ ಗೊತ್ತಮ್ಮ, ತಟ್ಟೆ ತುಂಬಾ ಲಾಡು, ಜಿಲೇಬಿ, ಹಪ್ಳ, ಪಲ್ಯ, ಅದ್ರ ಜೊತೆಗೆ ಇಷ್ಟನ್ನ ತಿಂದೆ ಅಮ್ಮ. ನೀನೇ ಹೇಳಿದ್ಯಲ್ಲ ಬೆಳಿಗ್ಗೆ ಕಾಣೋ ಕನ್ಸು ನಿಜ ಆಗತ್ತೆ ಅಂತ. ಈ ಕನ್ಸು ನನ್ಸಾಗತ್ತಾ ಅಮ್ಮ? ಅಮ್ಮ, ನಂಗೂ ಹೊಟ್ಟೆ ಹಸು ಆಗ್ತಿದೆ ಅಮ್ಮ. ಹೇಳಮ್ಮ, ಈ ಕನ್ಸು ನನ್ಸಾಗತ್ತಾ ಅಂತ? ಅದೇನಂದ್ರೆ ಪುಟಿ, ಮಧ್ಯಾಹ್ನ ನೀನು ಹಸುವು ಹಸುವು ಅಂತ ಸುಸ್ತಾಗಿ ಮಲಗಿದ್ದಲ್ಲ, ಅದಕ್ ಬಂದಿರೋ ಕನ್ಸ್ ಅಷ್ಟೇ ಮಗಳೇ. ಹಾಗಾದ್ರೆ ನನ್ನ ಸಾರ್ ತಿನ್ನೋದು ಕನ್ಸಮ್ಮ? ಹೊಟ್ಟೆ ತುಂಬಾ ಊಟ ಮಾಡಕ್ಕಾಗಲ್ವಾ? ಯಾಕಾಗಲ್ಲ ಪುಟ್ಟ, ಇವತ್ತು ನಿನ್ ಕನ್ಸು ನನ್ಸಾಗತ್ತೆ. ಅಪ್ಪ ಕೂಲಿ ಕೆಲ್ಸ ಮಾಡಕ್ ಹೋಗಿದಾರಲ್ಲ, ಬರ್ತಿದ್ದಂಗೆ ತರಕಾರಿ, ಅಕ್ಕಿ ಎಲ್ಲ ತರ್ತಾರೆ. ನಾನ್ ಅಡಿಗೆ ಮಾಡಿ ನಿಮ್ಮಿಬ್ಬರಿಗೂ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ, ಸರಿನಾ? ಆಯ್ತು ಅಮ್ಮ. ಅಪ್ಪ ಬರೋವರೆಗೂ ನಾನ್ ನಿಮ್ಮಿಬ್ರಿಗೂ ಆಟ ಆಡಿಸ್ತಿರ್ಲಾ? ಇಲ್ಲೋಡ್ ಮಗ್ಲೆ, ಇದು ಅನ್ನ, ಇದು ಸಾರು, ಇದು ಪಲ್ಯ, ಇದು ಹಪ್ಳ, ಇದು ಉಪ್ಪಿನಕಾಯಿ, ಎಲ್ಲಾನು ಚೆನ್ನಾಗಿ ಕಲಸಿ ಈ ತುತ್ತು ಅಮ್ಮಂದು, ಈ ತುತ್ತು ಅಪ್ಪಂದು. ಅಮ್ಮ, ನೀನು ತಿನ್ನಮ್ಮ. ತಿಂತೀನಮ್ಮ. ಊಟ ಆದ್ಮೇಲೆ ನೀರ್ ಕುಡಿಬೇಕಲ್ವಾ? ತಗೊಂಬಗ್ನೆ. ಅಮ್ಮ, ಹೊಟ್ಟೆ ಹಶ್ವಾದಾಗೆಲ್ಲ ನೀರ್ ಕುಡಿಸ್ತ್ಯಾ. ಬರೀ ನೀರ್ ಕುಡ್ದು ಕುಡ್ದು ಸುಸ್ತಾಗ್ತದಮ್ಮ. ಅಮ್ಮ, ಅಪ್ಪ ಬಂದರು. ರೀ ಬಂದ್ರಾ? ತರಕಾರಿ ಕೊಡಿ, ಅಡಿಗೆ ಮಾಡ್ಬೇಕು. ಏನ್ರಿ ಇದು, ಬರೀ ಕೈಲಿ ಬಂದಿದ್ದೀರಾ? ಬೆಳಿಗ್ಗೆ ಕೆಲ್ಸಕ್ಕೆ ಅಂತ ಹೋಗಿದ್ರಲ್ಲ? ಕರ್ಕೊಂಡು ಹೋಗಿದ್ರು ಕಣೆ, ಜನ ಜಾಸ್ತಿ ಆದ್ರಂತ ವಾಪಸ್ ಕಳ್ಸ್. ಮಕ್ಕಳು ಹಸ್ಕೊಂಡಿದ್ದಾರೆ, ಇವತ್ತೊಂದಿನ ಕೆಲಸ ಕೊಡಿ ಅಂತ ಕಾಲಿಡಿದು ಬೇಡ್ಕೊಂಡೆ. ಕೆಲಸ ಇಲ್ಲ ಅಂದ್ಬಿಟ್ರು. ಅಪ್ಪ, ಹೊಟ್ಟೆ ಹಶ್ವು, ಅಮ್ಮಂಗೆ ಹೇಳು ಅಡ್ಗೆ ಮಾಡಕ್ಕೆ. ಬರೀ ನೀರ್ ಕುಡ್ದು ಕುಡ್ದು ತಲೆ ತಿರುಗ್ತದೆ ಅಪ್ಪ. ಅಯ್ಯೋ ದೇವ್ರೆ, ಮಕ್ಕಳು ಹಸುವು ಅಂತ ಅತ್ತಾಗ ಒಂದು ತುತ್ತು ಅನ್ನ ಕೊಡಕ್ಕಾಗ್ತಾ ಇಲ್ವಲ್ಲ. ಮಗಳೇ, ಇವತ್ತೊಂದಿನ ನನ್ನ ಕ್ಷಮಿಸ್ಬಿಡಮ್ಮ. ನಾಳೆಯಿಂದ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ಯಾಕ್ರಿ ಆ ಮಗುಗ್ ಸುಳ್ಳು ಆಸೆ ಹುಟ್ಟಿಸ್ತೀರಾ? ನಾಳೆ ಎಲ್ಲಿಂದ ಬರುತ್ತೆ? ಸುಳ್ಳು ಆಸೆ ಎಲ್ಲ ಕಡೆ. ನಾಳೆ ನಾನು ರಕ್ತ ಕೊಟ್ಟಾದ್ರೂ ಮನೆಗೆ ಅಕ್ಕಿ ಬೆಳೆ ತಗೊಂಡ್ ಬರ್ತೀನಿ. ಇವತ್ತು ಆಸ್ಪತ್ರೆಗೆ ಹೋಗಿದ್ದೆ, ಖಾಲಿ ಹೊಟ್ಟೆಲ್ ಬಂದಿದ್ದೀರಾ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಬನ್ನಿ ಅಂತ ವಾಪಸ್ ಕಳ್ಸಿದ್ರು. ಅವ್ರಿಗೇನ್ ಗೊತ್ತು, ನನ್ ರಕ್ತ ಕೊಡ್ತಾ ಇರೋದೇ ಅನ್ನಕ್ಕೋಸ್ಕರ ಅಂತ. ಶಿವಪ್ಪ, ಶಿವಪ್ಪ,
ಬನ್ನಿ ಗೌಡ್ರ ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ದೆ. ಇದು ನಾವ ಬರ್ಬೇಕಾಗಿರೋ ವಿಷಯ, ಅದಕ್ಕ ಬಂದ್ವಿ. ಕೊಡು ಮಕ್ಕಳ, ಇದ್ರಾಗ ಹಣ್ಣು ತಿಂಡಿ ಎಲ್ಲ ಐತಿ, ತಗೊಳ್ರಿ ತಿನ್ರಿ. ಹಾ ಬೇಡ ಗೌಡ್ರೆ, ಮನೇಲೇ ಇದೆ. ಯಾಕಮ್ಮ ಸುಳ್ಳು ಹೇಳ್ತಾ ಇದ್ಯಾ? ಮನೇಲಿ ಎಲ್ಲಿದೆ? ಊಟ ಮಾಡಿ 3 ದಿವಸ ಆಯ್ತು, ಹೊಟ್ಟೆ ಸಂಕಟ ಆಗ್ತದಮ್ಮ. ಯಾಕವ ಆ ನಿಮ್ ಸ್ವಾಭಿಮಾನ ತೋರ್ಸಕ್ ಮಕ್ಕಳ ಆಸೆ ಬಲಿ ಯಾಕೆ ಕೊಡ್ತೀರಿ? ಮಕ್ಳ ಇಲ್ಲಿ ಬರ್ರಿ, ತಗೋರಿ. ಇದ್ರಲ್ಲಿ ತಿಂಡಿ ಹಣ್ಣೆಲ್ಲ ಇದೆ, ಒಳಗ್ ಹೋಗಿ ತಿನ್ನಿ. ಶಿವಪ್ಪ, ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಹೇಳ್ರಿ ಅಮ್ಮರ್. ಏನಿಲ್ ಶಿವಪ್ಪ, ನೀನೇ ನಂಗೆ ಹೊಸಬಲ್ಲ. ಚಿಕ್ಕ ವಯಸ್ಸಿನಾನು ನಿನ್ ನೋಡ್ಕೊಂತಾನ ಬಂದೀನಿ. ನಿನ್ ಮನಿ ಪರಿಸ್ಥಿತಿನೂ ನಂಗೆ ಗೊತ್ತಿದ್ದದ್ದು ಐತಿ. ಅದಕ್ಕ ಈ 2 ಲಕ್ಷ ರೂಪಾಯಿ ನೀನೇ ಇಟ್ಕೋ. ಈ ದುಡ್ಡು ಇಟ್ಕೊಂಡು ನಿನ್ ಮಗಳನ್ನ ದತ್ತು ಕೊಟ್ಬಿಡು. ಏನ್ ಮಾತಾಡ್ತಿದ್ರ ಗೌಡ್ರ ನೀವು? ಇಲ್ಲಿ ನೋಡ್ರಿ, ನಿಮ್ಗ ಮಕ್ಳದಾರ, ಆದ್ರೆ ಅವ್ರನ್ನ ಸಾಕೋ ಶಕ್ತಿ ನಿಮಗಿಲ್ಲ. 1000 ಜನಕ್ಕೆ ಅನ್ನ ಹಾಕೋ ಶಕ್ತಿ ನಮ್ಗದ, ಆದ್ರೆ ನಮಗ್ ಮಕ್ಳಿಲ್ಲ. ನಿಮ್ ಪರಿಸ್ಥಿತಿ ನಮ್ಗ ಅರ್ಥ ಆಗ್ತದ. ಬ್ಯಾಡ ಅನ್ಬೇಡ್ರಿ, ಈ ರೊಕ್ಕ ಇಟ್ಕೋರಿ. ಅಂದ್ರೆ ತಾಯಿ ಮಗಳು ಪ್ರೀತಿಗೆ ಬೆಲೆ ಕಟ್ತಿದ್ದೀರೇನವಾ? ಹಂಗ್ಯಾಕ್ ಅನ್ಕೋತೀವ? ಯಾಕೆ ಹಂಗ ಅನ್ಕೋತಿ? ಒಬ್ಬ ತಾಯಿಯಾಗಿ ನೀನು ಯೋಚನೆ ಮಾಡು. ನಿನ್ನ ಮಗಳು ಒಳ್ಳೊಳ್ಳೆ ಊಟ ಮಾಡ್ಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ಸ್ಕೂಲ್ನಾಗ ಓದ್ಬೇಕಂತ ಆಸೆ ಇರಂಗಿಲ್ಲನ? ನಿನ್ ಕನಸ್ನಾಗೂ ನೆನ್ಸಿರ್ಬಾರ್ದು ಅಂತ ಭವಿಷ್ಯನ ನಿನ್ನ ಮಗಳಿಗೆ ಕೊಡ್ತೀನಿ. ನಾನ್ ಇದಕ್ಕೆ ಒಪ್ಪಲ್ಲ ಗೌಡ್ರೆ. ಓಹ್ ಶಿವಪ್ಪ, ನೀನ್ ಯೋಚನೆ ಮಾಡು. ಇದು ಬರೀ ನಿಮ್ಮಿಬ್ಬರದ ಪ್ರಶ್ನೆ ಅಲ್ಲ, ನಿನ್ನ ಕುಟುಂಬದ ಪ್ರಶ್ನೆ ಐತಿ, ನಿನ್ನ ಮಗಳ ಭವಿಷ್ಯದ ಪ್ರಶ್ನೆ ಐತಿ. ಗೌಡ್ರ ನೀವು ಕುತ್ಕೋರಿ, ಕುತ್ಕೋರಿ. ಇಲ್ಲಿ ನೋಡೆ, ನಮಗಿರೋ ದರಿದ್ರ ಪರಿಸ್ಥಿತಿಗೆ ನಮ್ಮ ಮಗಳು ಬಳಿ ಆಗೋದ್ ಬೇಡ. ಅವಳು 2 ದಿನ ಊಟ ಮಾಡೋದ್ ಬಿಟ್ರೆ ಅವಳ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀನಿ. ಇಲ್ಲಿ ನೋಡು, ನಿನ್ ಮಗಳು ನಿನ್ನಿಂದ ದೂರ ಇದ್ದು ರಾಣಿ ತರ ಇರೋದಿಷ್ಟನಾ, ಇಲ್ಲ ನಿನ್ನ ಹತ್ರನೇ ಇದ್ದು ಹಸುವಿನಿಂದ ಸಾಯೋದಿಷ್ಟನಾ? ಹೇಳೆ. ಏನ್ರಿ ಮಾತಾಡ್ತಾ ಇದ್ದೀರಾ? ಅವಳು ನಮ್ಮ ಮಗಳು. 9 ತಿಂಗಳು ಹೊತ್ತು ಹೆತ್ತು ಸಾಕಿದೀನಿ. ಅವಳಿಗೊಂದು ಊಟ ಹಾಕೋ ಯೋಗ್ಯತೆ ನಮಗಿಲ್ವಾ? ಅಷ್ಟಕ್ಕೂ ಅವಳನ್ ಬಿಟ್ಟು ನಾನು ಹೇಗಿರ್ಲಿ? ನನ್ನನ್ ಬಿಟ್ಟು ಅವಳು ಹೇಗಿರ್ತಾಳೆ? ಇರ್ತಾಳೆ, ನೀನೇನು ಮಾತಾಡ್ಬೇಡ. ಇರು. ಗೌಡ್ರೆ ಬಂದೆ. ಇಲ್ಲಿ ನೋಡವ, ನಂಗ್ ನಿನ್ ಸಂಕಟ ಅರ್ಥ ಆಗ್ತದ, ಆದ್ರೆ ನೀ ಏನು ಚಿಂತೆ ಮಾಡ್ಬೇಡ. ನಾವ್ ಆಕಿನ ಚಲೋ ನೋಡ್ಕೋತೀವಿ. ಮಗಳೇ, ಹೇಳಿದ್ದೆಲ್ಲ ನೆನಪಿದೆ ಅಲ್ಲ? ಇನ್ಮೇಲೆ ನೀನು ಯಜಮಾನನ ಅಪ್ಪ ಅಂತ ಕರಿ, ಅಮ್ಮವ್ರನ್ನ ಅಮ್ಮ ಅಂತ ಕರಿ. ಇನ್ಮೇಲೆ ನಿನ್ಗೆ ಅದೇ ಮನೆ, ಅಲ್ಲೇ ಇರ್ಬೇಕು. ಅಮ್ಮ 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 ಬರಲ್ಲಮ್ಮ, ಅಣ್ಣ ಅಣ್ಣನೂ ಬರಲ್ಲ. ನಿನ್ ಕನಸು ನನಸು ಆಗ್ಬೇಕಲ್ಲ. ನಿಂಗೆ ಒಳ್ಳೊಳ್ಳೆ ತಿಂಡಿ, ಊಟ, ಶಾಲೆ, ಒಳ್ಳೆ ಬಟ್ಟೆ ಎಲ್ಲ ಕೊಡ್ತಾರೆ. ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಮಗಳೇ. ಇಲ್ವಾರು ಇಲ್ವಾ ಬರ್ತೀಯಲ್ಲ? ಅಲ್ಬೇಡಮ್ಮ.
ತಗೋ. ರಕ್ತ ಕೊಟ್ಟು ಮಗಳಿಗೆ ಊಟ ಹಾಕ್ತೀನಿ ಅಂದ್ರಲ್ರಿ, ಮಾರೇ ಬಿಟ್ರ? ಯಾಕ್ರಿ ಹೀಗ್ ಮಾಡಿದ್ರಿ? ತಾಯಿ ಮಗಳನ್ನ ಯಾಕ್ರಿ ದೂರ ಮಾಡಿದ್ರಿ? ಹೇಳ್ರಿ. ನನಗೆ ನನ್ನ ಮಗಳು ಬೇಕು. ಅಮ್ಮ ನೀರು ಕುಡಿ ಅಮ್ಮ. ಅಮ್ಮ ನೀರು ಕುಡಿ ಅಮ್ಮ. ನೋಡಪ್ಪ, ಈ ಮಾತ್ರೆ ಅಮ್ಮನ್ ಕೊಡು. ಅಮ್ಮ ಮಾತೆ ತಿನ್ನಮ್ಮ. ಎಲ್ಲಾದ್ರೂ ತಗೊಂಡೋಗಿ ಬಿಸಾಕು. ಕೊಡು, ನೀವ್ ಒಳಗೋಗು. ಅಲ್ಲ ಕಣೆ, ಮಾತ್ರೆ ತಗೊಂಡಿಲ್ಲ ಅಂದ್ರೆ ಕಾಯಿಲೆ ಹೆಂಗ್ ವಾಸಿ ಆಗುತ್ತೆ? ತಗೋ. ನನ್ ಕಾಯಿಲೆಗ್ ಮದ್ದೇನು ಅಂತ ನಿಮಗ್ ಗೊತ್ತಿಲ್ವಾ? ಮಕ್ಕಳ ತರ ಆಟ ಮಾಡ್ಬೇಡ ಕಣೆ. ನಮ್ಮ ಮಗಳು ನಮ್ಮ ಮನೆಗ್ ಬರಲ್ಲ. ನಮ್ಮ ಮಗಳು ನಮ್ಮ ಮನೆಗ್ ಬರೋದು ನಾನು ಸತ್ತಾಗ. ನೀವ್ ಯಾಕ್ರಿ ಸಾಯ್ತೀರಾ? ಇನ್ 2 ದಿನ ಹೋದ್ರೆ ನಾನೇ ಹೋಗ್ತೀನಿ. ಮಾಂಸ ಅವಳು ನನಗೂ ಮಗಳು ಕಣೆ. ನನಗೆ ನೋವಿಲ್ವಾ? ಅವಳು ಆ ಮನೇಲಿ ಆರಾಮಾಗಿ ಇರ್ತಾಳೆ ಕಣೆ. ಅವಳಿಗೆಲ್ಲ ನಮ್ ನೆನಪಾಗಲ್ಲ. ಅರ್ಥ ಮಾಡ್ಕೋ, ಅವಳು ಆರಾಮಾಗಿರ್ತಾಳೆ. ರೀ, ತಾಯಿ ಮಗಳು ಪ್ರೀತಿ ಮುಂದೆ ಏನು ನಿಲ್ಲಲ್ಲ ರೀ. ನಿನ್ನ ಹತ್ರ ಏನಿದೆ ಅಂತ ಬರ್ತಾಳೆ? ನಿಜ ರೀ, ನಮ್ಮ ಹತ್ರ ಏನೂ ಇಲ್ಲ. ಆದ್ರೆ ನನ್ನ ಪ್ರಾಣನೇ ಅವಳ ಹತ್ರ ಇದೆ ರೀ. ಇದೆಲ್ಲ ಮಾತಾಡಕ್ ಸರಿ ಕಣೆ. ಅವಳು ಚೆನ್ನಾಗಿರ್ಬೇಕು. ನಮ್ಮನ್ನ ನಿಜವಾಗ್ಲೂ ಮರ್ತಿರ್ತಾಳೆ. ಮಗಳೇ, ಅಮ್ಮ